ಚಾಕ್ಲೇಟು ಯಾವತ್ತು ತೊಗೊಳೋದು ಯಾವತ್ತು ಬಿಡೋದು ಅಂತ ಅನ್ನಿಸ್ತಾ ಉಂಟು. ಅಷ್ಟು ಥರ ಚಾಕ್ಲೇಟ್ಸ್ ಇದೆ ಆಯಿತಾ. ಇವಾಗ ಚಾಕ್ಲೇಟ್ ಫ್ಯಾಕ್ಟ್ರಿಲಿ ಇದ್ದೆ, ಸೇಲ್ಸ್ ಕೌಂಟರಲ್ಲಿ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಅನ್ನಿಸ್ತಿದೆ. ರೇಟು ಹೊರಗಡೆ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಏನೋ ಒಂದು 2-3 ಕಡೆ ನಾನು ಧನುಷ್ ನೋಡಿದ್ವಿ, ಅಲ್ಲೆಲ್ಲ ರೇಟು ದುಬೈ ರೇಟ್ ಇತ್ತು. ನಾವಿಲ್ಲೇನು ಜೂಟ್ ಅಂತೀವಿ. ಆ್ಯಕ್ಚುಲಿ ನಾಷ್ಟನೂ ಮಾಡಲಿಲ್ಲ ಆಯಿತಾ. ನಾವು ಇಲ್ಲಿಂದ ಮುರುಘನ್ ಟೆಂಪಲ್ ಹೋಗಿ ಅದಾದಮೇಲೆ ನಾಷ್ಟ ನೋಡೋಣ ಏನಾಗುತ್ತೆ ನೋಡ್ಕೊಂಡು ಮಾಡ್ಕೊಂಡು ಹೋಗೋದು. ಆ್ಯಕ್ಚುಲಿ ಟೀ ಕೊಡ್ತಾ ಇದ್ದಾರೆ ನೋಡಿ, ಟೀ ಟೇಸ್ಟ್ ಮಾಡೋಣ ಬನ್ನಿ. ಇಲ್ಲಿಂದ ನೋಡೋಕೆ ಚೆನ್ನಾಗಿ ಉಂಟಲ್ಲ ಮನೆಗಳು. ಫ್ಯಾಕ್ಟ್ರಿ ಚೆನ್ನಾಗಿತ್ತು, ಬಟ್ ಏನು ಪ್ರೊಸೀಜರ್ ಏನೂ ಅರ್ಥ ಆಗಿಲ್ಲ ಆಯಿತಾ. ನಾವು ಸುಮ್ಮನೆ ತಿರ್ಗಾಡ್ಕೊಂಡು ಬಂದ್ವಿ. ಓಕೆ, ಇವಾಗ ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗಡೆ ಬಂದ್ವಿ ನೋಡಿ. ಇದು ಚಾಕೋ ಹಾಕಿ ಇಲ್ಲಿಂದ ಪ್ಯೂರಿಫೈ ಆಗುತ್ತೆ ಅನಿಸುತ್ತೆ. ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ. ಬೆಂಚ್ ಮಾರ್ಕ್ ಟೀ ಫ್ಯಾಕ್ಟ್ರಿ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಟೀ ಫ್ಯಾಕ್ಟ್ರಿನೂ ಇದೆಯಾ? ವಿಸಿಟ್ ಮಾಡೋಕ್ಕಾದ್ರೆ ಅದನ್ನೂ ವಿಸಿಟ್ ಮಾಡೋಣ. ಇದೆಲ್ಲ ಊಟಿ ಸಾಕಾದ ಕಾಣಿಸ್ತಿದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇದೀಗ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿ ಕಡೆ ಹೋಗ್ತಾ ಇದ್ದೀವಿ. ನೋಡೋಣ ಚಾಕ್ಲೇಟ್ ಫ್ಯಾಕ್ಟ್ರಿ ಹೆಂಗಿರುತ್ತೆ ಅಂತ. ಬಟ್ ಒಂದು ಹೇಳ್ತೀನಿ ಗೈಸ್, ಇಲ್ಲಿ ಊಟಿಗೆ ಬಂದಾಗ ನೀವು ಮ್ಯಾಪ್ನ ನಂಬಲೇಬೇಡಿ. ಅದು ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗ್ತದೆ. ಎಕ್ಸಾಕ್ಟಾಗಿ ಕರ್ಕೊಂಡು ಹೋಗೋಲ್ಲ ಮ್ಯಾಪು. ಲೋಕಲರ್ಸ್ನ ಕೇಳ್ಕೊಂಡೆ ಮುಂದೆ ಬನ್ನಿ. ನಾವಷ್ಟೇ ಮ್ಯಾಪ್ ಹಾಕ್ತೀವಿ, ಬಟ್ ಕೇಳ್ತಾ ಇರ್ತೀವಿ ಅಲ್ಲಿ ಇಲ್ಲಿ ನಿಲ್ಲಿಸಿದಾಗ. ಲೋಕಲರ್ಸ್ನ ಕೇಳ್ಬಿಟ್ಟು ಅದಾದಮೇಲೆ ಮುಂದೆ ಬರೋದು ನಾವು. ಇದೆಲ್ಲ ಊಟಿ ಸಾಕಾದ ಕಾಣಿಸ್ತಿದೆ. ಅಲ್ಲಿ ತುದಿವರೆ ಮನೆಗಳು ಉಂಟು. ಅಗ್ರಿಕಲ್ಚರ್ ಸಮೇತ ಇಲ್ಲಿ ಅದೇ ರೀತಿ ಮಾಡ್ತಾರೆ ನೋಡಿ. ಇರೋ ಒಂದಷ್ಟು ಜಾಗದಲ್ಲಿ ಹೆಂಗೆ ಮಾಡಿದ್ದಾರೆ ಅಂತ. ಆಲ್ಮೋಸ್ಟ್ ಎಲ್ಲ ಹಂಚಿನ ಮನೆಗಳೇ ಜಾಸ್ತಿ ಅಪ್ಪ. ಅಲ್ಲಿ ನೋಡು, ನಾವಲ್ಲಿ ಹೋದ್ವಾ? ಎಲ್ಲಿ ನಾವು ಬಂದಿದ್ದು ಅದೆಲ್ಲ ಸುತ್ತಾಡ್ಕೊಂಡು ಬಂದ್ವಿ ನಾವು. ರೂಟ್ ಗೊತ್ತಾಗ್ತಿಲ್ಲ ಅಲ್ವಾ? ರೂಟು ನಾವು ಎಲ್ಲಿಂದ ಗೊತ್ತಾ, ಅಲ್ಲಿಂದ ಏನೋ ಸ್ಟಾರ್ಟ್ ಮಾಡಿದ್ದು. ಇದೆಲ್ಲ ಸುತ್ತಾಡ್ಕೊಂಡು ಬಂದ್ವಿ ನಾವು. ಮೌಂಟೇನ್ಸ್ ನೋಡಿ ಹೆಂಗೆ ಉಂಟಂತ. ಅಲ್ಲೇ ನಿಲ್ಸೋಣ ಅನ್ಕೊಂಡೆ, ಆ ಕಡೆ ಮೌಂಟೇನ್ಸ್ ಎಲ್ಲ ಇಲ್ಲಿ ಕರೆಕ್ಟ್ ಪ್ಲೇಸು. ಬೆಂಚ್ ಮಾರ್ಕ್ ಟೀ ಫ್ಯಾಕ್ಟ್ರಿ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಟೀ ಫ್ಯಾಕ್ಟ್ರಿನೂ ಇದೆಯಾ? ವಿಸಿಟ್ ಮಾಡೋಕ್ಕಾದ್ರೆ ಅದನ್ನೂ ವಿಸಿಟ್ ಮಾಡೋಣ. ಗೈಸ್, ಇವಾಗ ನಾವು ಟೀ ಫ್ಯಾಕ್ಟ್ರಿ ಹತ್ರ ಬಂದ್ವಿ. ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಇದು. ನೋಡೋಣ ಹೆಂಗಿದೆ ಇರುತ್ತೆ ಅಂತ. ಏನೋ ಪ್ಲ್ಯಾನ್ ಮಾಡಿ ಏನೋ ಇದು ಮಾಡ್ಕೊಂಡ್ಬಂದ್ವಿ. ಎಲ್ಲಿ ಟಿಕೆಟ್ ತೊಗೊಳೋದು ಏನೂ ಗೊತ್ತಿಲ್ಲ. ನೋಡೋಣ ಇರಿ ಏನು ಕತೆ ಅಂತ. ವೇರ್ ಈಸ್ ದ ಚಾಕ್ಲೇಟ್ ಫ್ಯಾಕ್ಟ್ರಿ? ಎಂಟ್ರಿ ಇಲ್ಲೇ ಉಂಟಲ್ಲ. ಚಾಕ್ಲೇಟ್ ಇಲ್ಲ ಆಯ್ತಪ್ಪ. ಏನು ಡಿಸೈನ್ ಮಾಡಿದಾರಲ್ಲ. ಇದೊಂಥರ ಕಿಂಗ್ ಫಿಶರ್ ಲೋಗೋ ಆ ರೀತಿ ಕಾಣಿಸ್ತಾ ಉಂಟಿದ್ದು. ಆದರೆ ಬೆಂಚ್ ಮಾರ್ಕು ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಅಲ್ಲ. ಬೆಂಚ್ ಮಾರ್ಕ್ ಚಾಕ್ಲೇಟ್ ಫ್ಯಾಕ್ಟ್ರಿ ಇದು. ಟೀ ಫ್ಯಾಕ್ಟ್ರಿ ಆ ಕಡೆ ಇರಬೇಕು. ಬನ್ನಿ ಇವಾಗ ಒಳಗಡೆ ಹೋಗುವ. ಟಿಕೆಟ್ ಯಾರು ಇಲ್ವಲ್ಲ. ಓಕೆ, ಇವಾಗ ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗಡೆ ಬಂದ್ವಿ ನೋಡಿ. ಇದು ಚಾಕೋ
ಚಾಕು ಹಾಕಿ ಇಲ್ಲಿಂದ ಪ್ಯೂರಿಫೈ ಆಗುತ್ತೆ ಅನಿಸುತ್ತೆ. ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ. ಚಾಕ್ಲೇಟ್ ಸ್ಮೆಲ್ಲು ಡಮ ಅಂತಿದೆ. ನೋಡೋಣ, ಎಲ್ಲಾದರೂ ಪರ್ಚೇಸ್ ಸಿಕ್ಕಿದ್ರೆ ಸ್ವಲ್ಪ ತೊಗೊಂಡು ಮನೆ ಕಡೆ ಹೋಗೋಣ. ಫ್ರೀ ಇತ್ತು ಅಂದರೆ ವೀಡಿಯೋ ನೋಡ್ಬೋದು. ಪ್ರೊಸೀಜರ್ ಏನೇನಿದೆ, ಏನೇನು ಮಾಡ್ತಾರೆ ಅನ್ನೋದೆಲ್ಲ ವೀಡಿಯೋ ಇದೆ ಇಲ್ಲಿ ನೋಡಿ. ಟೆಂಪ್ರೇಚರ್ ಮಿಷಿನು, ಚಾಕ್ಲೇಟು ಗಟ್ಟಿ ಆಗೋಕ್ಕೆ ಎಷ್ಟು ಟೆಂಪ್ರೇಚರ್ ಬೇಕೋ ಆ ಟೆಂಪ್ರೇಚರ್ ಮಾಡ್ತದೆ. ಇಲ್ಲಿ ನೋಡಿ, ಇಲ್ಲಿ ಅದೆಲ್ಲ ಪ್ರೊಸೀಜರ್ ಆಗಿ ಹೊರಗಡೆ ಬಂದಾಗ ಈ ರೀತಿ ಬರುತ್ತೆ ಚಾಕ್ಲೇಟು. ಇದು ಆ್ಯಕ್ಚುಲಿ ಡಾರ್ಕ್ ಚಾಕ್ಲೇಟ್ ಇರಬೇಕು. ಇದು ವೆನಿಲಾ, ಅದು ಚಾಕ್ಲೇಟು. ಇದಾದ್ಮೇಲೆ ಟೀ ಫ್ಯಾಕ್ಟ್ರಿ ಅಲ್ವಾ. ಟೀ ಫ್ಯಾಕ್ಟ್ರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಒಟ್ಟೊಟ್ಟಿಗೆ ಇದೆ ಆಯಿತಾ. ಫಸ್ಟ್ ಚಾಕ್ಲೇಟ್ ಫ್ಯಾಕ್ಟ್ರಿ ಸಿಗುತ್ತೆ, ಅದಾದಮೇಲೆ ಟೀ ಫ್ಯಾಕ್ಟ್ರಿ. ಟೀ ಸ್ಮೆಲ್ ಸ್ಟಾರ್ಟ್ ಆಯಿತು. ಅಂದರೆ ಸೊಪ್ಪು ಹಸಿ ಸ್ಮೆಲ್ಲು ಅಲ್ಲ, ಚಾಕ್ಲೇಟ್ ಸ್ಮೆಲ್ ಚೆನ್ನಾಗಿತ್ತು. ಹಾಂ ಹೌದೌದು, ಚಾಕ್ಲೇಟ್ ಸ್ಮೆಲ್ ಚೆನ್ನಾಗಿತ್ತು. ಬಟ್ ಟೀ ಸೊಪ್ಪು ನೋಡಿ, ನಾವು ಒಣಗಿಸ್ಬಿಟ್ಟು ಏನು ಮಾಡ್ತಾರೆ ಗೊತ್ತಿಲ್ಲ. ಬಟ್ ಏನೇನು ಪ್ರೊಸೀಜರ್ ಅಂತ ಗೊತ್ತಿಲ್ಲ ಆಯ್ತಾ ನನಗೆ ಸರಿಯಾಗಿ. ಬಟ್ ನೋಡ್ಬೋದು ನೀವು. ನನಗನ್ಸೋ ಪ್ರಕಾರ ಎಕ್ಸಿಟ್ ಮೇಲಿರಬೇಕು. ಇಲ್ಲಿ ನೋಡಿ, ಕಾಣಿಸುತ್ತಾ ನೋಡಿ. ಟೀ ಪುಡಿ ಬೀಳ್ತಿದೆ, ಪೌಡ್ರ್ ಇಲ್ಲಿಂದ ನೋಡೋಕೆ ಚೆನ್ನಾಗಿ ಉಂಟಲ್ಲ ಮನೆಗಳು. ಫ್ಯಾಕ್ಟ್ರಿ ಚೆನ್ನಾಗಿತ್ತು, ಬಟ್ ಏನು ಪ್ರೊಸೀಜರ್ ಏನೂ ಅರ್ಥ ಇಲ್ಲ ಆಯಿತಾ. ನಾವು ಸುಮ್ಮನೆ ತಿರ್ಗಾಡ್ಕೊಂಡು ಬಂದ್ವಿ. ವ್ಯೂ ಚೆನ್ನಾಗೈತಲ್ಲ. ವ್ಯೂ ಚೆನ್ನಾಗಿದೆ, ಆದರೆ ಪೂರ್ತಿ ಊಟಿನೇ ಕಾಣಿಸ್ತೈತಾ ಅಂತ. ಇಲ್ಲಿ ನಿಂತರೆ ಆಲ್ಮೋಸ್ಟ್ ಇಡೀ ಊಟಿನೇ ಕಾಣಿಸ್ತದೆ. ಆ ಎಂಡಿಂದ ಈ ಎಂಡ್ವರೆಗೆ ನೀಟಾಗಿ ಕಾಣಿಸ್ತದೆ. ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ಏನು ಅಮೌಂಟ್ ಇಸ್ಕೊಂಡಿಲ್ಲ ಅಂದರೆ, ಬಟ್ ಟೀ ಫ್ಯಾಕ್ಟ್ರಿ ಎಷ್ಟು ಇಸ್ಕೊಂಡ್ರು? 10 rupees per person. 10 rupees ಪರವಾಗಿಲ್ಲ, ವರ್ತಿದೆ. ಏನು ನಾವೇನು ಪಾರ್ಕಿಂಗ್ ಚಾರ್ಜ್ ಏನು ಕೊಟ್ಟಿಲ್ಲ ಗಾಡಿ ನಿಲ್ಸೋಕ್ಕೆ. ಹಂಗೆ ಬಂದು ಒಂದು ವಿಸಿಟ್ ಹಾಕ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇ. ಆ್ಯಕ್ಚುಲಿ ಟೀ ಕೊಡ್ತಾಯಿದ್ದಾರೆ ನೋಡಿ, ಟೀ ಟೇಸ್ಟ್ ಮಾಡೋಣ ಬನ್ನಿ. ಯಾವ ಥರ ಇದೆಯಾ? ಯಾವ ಥರ ಐತೆ? ಮಸಾಲ ಟೀ ಇರ್ಬೇಕಂತ ಇನ್ನೊಂದು. ನಾರ್ಮಲ್ ಕೊಡಿ, ನಾರ್ಮಲ್. ಓಕೆ, ಟೀ ತೊಗೊಂಡ್ವಿ. ಕುಡಿದ್ಬಿಟ್ಟು ಟೇಸ್ಟ್ ಹೇಳ್ತೀವಿ. ಟೀ ಚೆನ್ನಾಗಿದೆ. ಎಲ್ಲ ವಿಸಿಟ್ ಮಾಡಿ ಒಂದು ಟೀ ಕುಡಿದ್ರೆ. ಆ್ಯಕ್ಚುಲಿ ಇಲ್ಲಿ ಸೇಲ್ಸ್ ಕೌಂಟರ್ ಇದೆ. ಚಾಕ್ಲೇಟ್ಸು, ಟೀ ಪೌಡರ್ಸ್ ಎಲ್ಲ ತೊಗೊಳ್ಬೋದಂತೆ. ನೋಡೋಣ, ಆದರೆ ಚಾಕ್ಲೇಟ್ಸ್ ತೊಗೊಳ್ಳೋಣ ಸ್ವಲ್ಪ ಮನೆಗೆ. ಬನ್ನಿ ನೋಡ್ಕೊಂಡು ಹಾಗೆ ಹೊರಡೋಣ. ಇದೆಲ್ಲ ಟೀ ಪೌಡ್ರು. ಟೀ ಪೌಡರಲ್ಲಿ ಆ್ಯಕ್ಚುಲಿ ವೆರೈಟೀಸ್ ತುಂಬ ಇದೆ ಇಲ್ಲಿ. ಅದು ಇದು ಅದು ಅಂತ. ನಾವು ಆ್ಯಕ್ಚುಲಿ ಚಾಕ್ಲೇಟ್ಸ್ ನೋಡೋಣ. ಇಲ್ಲ, ಇದು ಫುಲ್ ಟೀ ಅನಿಸುತ್ತೆ ಅಲ್ವಾ? ಇದು ಆ್ಯಕ್ಚುಲಿ ಫುಲ್ ಟೀನೇ. ಟೀಲಿ ಎಷ್ಟು ವೆರೈಟೀಸ್ ಬೇಕು ಎಲ್ಲ ವೆರೈಟೀಸ್ ಇರುತ್ತೆ ಇಲ್ಲಿ. ಹಾಂ ಹೌದೌದು, ಪರವಾಗಿಲ್ಲ ರೇಟು ಅಲ್ವಾ? 100 ಗ್ರಾಮ್ 140. ಸುಮಾರು ವೆರೈಟೀಸ್ ಇದೆ ಆಯಿತಾ. ಚಾಕ್ಲೇಟು ಯಾವತ್ತು ತೊಗೊಳೋದು ಯಾವತ್ತು ಬಿಡೋದು ಅಂತ ಅನ್ನಿಸ್ತಾ ಉಂಟು. ಅಷ್ಟು ಥರ ಚಾಕ್ಲೇಟ್ಸ್ ಇದೆ ಆಯಿತಾ. ಇವಾಗ ಚಾಕ್ಲೇಟ್ ಫ್ಯಾಕ್ಟ್ರಿಲಿ ಇದ್ದೆ, ಸೇಲ್ಸ್ ಕೌಂಟ್ರಲ್ಲಿ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಅನ್ನಿಸ್ತಿದೆ. ರೇಟು ಹೊರಗಡೆ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಏನೋ ಒಂದು 2-3 ಕಡೆ ನಾನು ದಾನಿಶ್ ನೋಡಿದ್ವಿ, ಅಲ್ಲೆಲ್ಲ ರೇಟು ದುಬೈ ರೇಟ್ ಇತ್ತು. ಹುಡುಗರ ಐಟಮೇ ಇಲ್ಲ, ಬರೀ ಹುಡುಗಿಯರ ಐಟಮ್ಸೇ ಜಾಸ್ತಿ ಇದೆ. ಪಾಪುಗಳದ್ದು ಐಟಮ್ ಐತಲ್ಲ ಹುಡುಗರಿಗೆ, ಅದೊಂದೇ ಇರೋದು. ನಮ್ಮ ಕರ್ನಾಟಕದಲ್ಲೆಲ್ಲ ನೆನಪಲ್ಲಿ ಡಬ್ಬದಲ್ಲಿ ಹಾಕಿಟ್ಟಿರ್ತಾರೆ. ಇಲ್ಲಿ ನೋಡ
ಏನು ತುಂಬಿಟ್ಟಿದ್ದಾರೆ ನೋಡು. ಬಟ್ ಟೂರಿಸ್ಟ್ ಸ್ಪಾಟ್ ಅಲ್ಲ, ತಗೊಳ್ತಾರೆ ಹುಡುಕಿ ತಗೊಳ್ತಾರೆ ಅಂತ. ವಾಚ್ಗಳಿದೆ, ಮಟ್ಲಿ ಇದೆಲ್ಲ. ಅದೇ ಕಪಲ್ಸ್ ಬಂದ್ರೆ ಅವ್ರಿಗೂ ಐತೆ. ಟಪಲ್ಸಿಗೂ ಇದೆ. ನಾವಿಲ್ಲೇನು ಜೂಟ್ ಅಂತೀವಿ. ಆ್ಯಕ್ಚುಲಿ ನಾಷ್ಟನೂ ಮಾಡಲಿಲ್ಲ ಆಯಿತಾ. ನಾವು ಇಲ್ಲಿಂದ ಮುರುಗನ್ ಟೆಂಪಲ್ ಹೋಗಿ ಅದಾದಮೇಲೆ ನಾಷ್ಟ ನೋಡೋಣ ಏನಾಗುತ್ತೆ ನೋಡ್ಕೊಂಡು ಮಾಡ್ಕೊಂಡು ಹೋಗೋದು. ಇಲ್ಲ ಆಲ್ಮೋಸ್ಟ್ ನಾನು ಹೇಳ್ದಂಗೆ ಹುಡುಗಿಯರ ಐಟಮೇ ಜಾಸ್ತಿ ಇಲ್ಲ. ಹಾಂ ಆಲ್ಮೋಸ್ಟ್ ಎಲ್ಲ ಹುಡುಗಿಯರ ಐಟಮೇ ಜಾಸ್ತಿ. ಬಂತು ಬಾಪ ಹುಡುಗರ ಐಟಮ್, ಟಿ ಶರ್ಟು ಪ್ಯಾಂಟು ಅದು ಇವಾಗ ಹುಡುಗಿರು ಹಾಕ್ತಾರಲ್ವ ಅದು ಹುಡುಗಿಯರು ಹೋಗ್ತಾರಿಕೆ. ಪರವಾಗಿಲ್ಲ, 10 ರೂಪಾಯಿ ಕೊಟ್ಬಿಟ್ಟು ಎಷ್ಟೋ ದಿವಸದಲ್ಲಿ ವರ್ತ್ ಅನ್ಸಿದಿದೆ. ಹೌದು. ನೆನ್ನೆ ಆ ಗಾರ್ಡನ್ ಏನಿತ್ತು 100 ರೂಪಾಯಿ ಕೊಟ್ಟು ಆದರೂ ಬಂದಿದೆ ಏನು ಇತ್ತಿಲ್ಲ. ಪರವಾಗಿಲ್ಲ ರೈಟು, ಬಟ್ ಹೋದರೆ ಸರಿ ಬರೋಲ್ಲ, ಎಲ್ಲ ತೊಗೊಳ್ಬೇಕು ಅನಿಸ್ತದೆ. ಜೂಟ್ ಅಂದ್ಬಿಡೋಣ. ಫೈನಲಿ ಎಕ್ಸಿಟಿಗೆ ಬಂದ್ವಿ. ಓಕೆ, ಬೈಟ್ ಮೇಲೆ ಪಾರ್ಕ್ ಮಾಡಿದ್ವಿ. ಇವಾಗ ಒಂದು ಟ್ವಿಸ್ಟ್ ಏನಿರೋದಂದರೆ ಫುಲ್ ಆಗಿದೆ. ಇಬ್ಬರಲ್ಲೂ ಒಂದೊಂದು ಕವರ್ ಇದೆ. 1/4 kg ಸ್ವೀಟ್ಸ್ ತೊಗೊಳ್ಳೋಣ ಅಂತ ಹೇಳ್ದೆ, ಅಂದರೆ ಚಾಕ್ಲೇಟ್ಸ್ ತೊಗೊಳ್ಳೋಣ ಅಂತ ಹೇಳ್ದೆ ದಾನಿಶು. ಸರಿ ಅಂತ ಹೋದ್ವಿ. ಸಾಯೋ ಮಾರಾಯ ಬೇಗ. ಏನು ಹಾರ್ನ್ ಶಬ್ದ ಅಪ್ಪ. ಹೋಗಿ ಅದೇ 1/4 kg ಸ್ವೀಟ್ಸ್ ತೊಗೊಳೋಣ ಅಂತ ಹೋದ್ವಿ ಆಯಿತಾ. ಬಟ್ ಸುಮ್ಮನೆ ಇವನೇನು ಮಾಡ್ದ ಅಂದರೆ ಒಂದು ಟೇಸ್ಟಿಗೆ ಇಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ದೆ. ನಾವು ಒಂದು ಅಂದ್ಕೊಂಡು 2000 ಹತ್ರ ಬಿಲ್ ಆಗೇ ಬಿಡ್ತು. KG ಗಟ್ಟಲೆ ಸ್ವೀಟ್ಸ್ ತೊಗೊಂಡು ಹೋಗ್ತಿದ್ದೀವಿ ಇವಾಗ. ಏನು ಹೇಳಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಇವತ್ತು ಫಾರ್ ದ ಫಸ್ಟ್ ಟೈಮು ನಾವಿಬ್ಬರು ದುಡ್ಡು ಕರೆಕ್ಟಾಗಿ ಖರ್ಚು ಮಾಡಿದ್ದೀವಿ. ಅದು ಒಳ್ಳೆ ಸ್ಪಾಟ್ ನೋಡಿ. ಹಾಂ ಹೌದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮುರುಗನ್ ಟೆಂಪಲ್ ಹೋಗ್ತೀವಿ, ಅದನ್ನ ನೋಡಿ. ಓಕೆ ಗೈಸ್, ಬಾಯ್.